ಫ್ರೆಂಡ್ಸ್ ಇದ್ದಾರೆ ಅಲ್ವಾ? ಫ್ರೆಂಡ್ ಅಂತ ಹೇಳಿದ್ರೆ ಯಾರು? ತುಂಬಾ ಹಣ ಇರುವವರ, ಒಳ್ಳೆ ಬಟ್ಟೆ ಹಾಕುವವರ, ಅಥವಾ ಒಳ್ಳೆ ಮಾತಾಡುವವರ? ಯೋಚನೆ ಮಾಡ್ತಾ ಇರಿ. ನಮ್ಮ ಒಳ್ಳೆ ಫ್ರೆಂಡ್ ಯಾರು ಅಂತ ಈಗ ನಮ್ಮ ಸಂಡೇ ಸ್ಕೂಲ್ ಟೀಚರ್ನವರು ಒಂದು ಬೈಬಲ್ ಆಧಾರಿತ ಕಥೆಯ ಮೂಲಕ ನಿಮಗೆ ವಿಭಿನ್ನವಾದ ರೀತಿಯಲ್ಲಿ ಮಾಡಿ ತೋರಿಸಲಿಕ್ಕಿದ್ದಾರೆ. ನಾವು ಕತೆ ಹೇಳಲಿಕ್ಕೆ ರೆಡಿ, ನೀವು ಕೇಳಲಿಕ್ಕೆ ರೆಡಿನಾ? ನಮ್ಮ ಟೀಚರ್ಸ್ ರೆಡಿನಾ? ರೆಡಿ. ಬನ್ನಿ ಹಾಗಾದ್ರೆ ಕತೆ ಕೇಳುವ. ಮಕ್ಕಳೇ, ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ಯೆರೂಸಲೇಮಿನಿಂದ ಯೆರಿಕೋವಿಗೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಇಬ್ಬರು ಕಳ್ಳರು ಅವನನ್ನು ನೋಡ್ತಾ ಇರ್ತಾರೆ. ಈ ಕಳ್ಳರು ಆ ವ್ಯಕ್ತಿಯನ್ನು ನೋಡಿ ಏನೋ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಿರ್ಬೋದು? ಬನ್ನಿ ಬನ್ನಿ ಕೇಳುವ. ನೋಡು ನೋಡು, ಅಲ್ಲಿ ಒಬ್ಬ ವ್ಯಕ್ತಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದಾನೆ. ನಾವು ಅವನಿಗೆ ಸರಿಯಾಗಿ ಹೊಡೆದು ಅವನ ಬ್ಯಾಗ್ ಅನ್ನು ಎತ್ತಿಕೊಂಡು ಹೋಗುವ. ಹೀಗಂತ ಮಾತಾಡಿ ಆ ವ್ಯಕ್ತಿಯ ಹತ್ತಿರಕ್ಕೆ ಹೋಗಿ ಅವನಿಗೆ ಸರಿಯಾಗಿ ಹೊಡೆದು ಅವನ ಕೈಯಲ್ಲಿದ್ದ ಹಣವನ್ನೆಲ್ಲ ದೋಚಿಕೊಂಡು ಹೋದರು. ಅಯ್ಯೋ ಅಮ್ಮ, ಹೊಡಿಬೇಡಿ ಹೊಡಿಬೇಡಿ, ಕಾಪಾಡಿ, ದಯಮಾಡಿ ನನ್ನನ್ನು ಕಾಪಾಡಿ ಅಮ್ಮ. ಪಾಪ, ಈ ವ್ಯಕ್ತಿ ನೋವಿನಿಂದ ನರಳ್ತಾ ಇದ್ದಾನೆ. ಮಕ್ಕಳೇ, ಅಷ್ಟು ಹೊತ್ತಿಗೆ ಅದೇ ದಾರಿಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾನೆ. ಅವನು ಯಾರು ಗೊತ್ತಾ? ಆತ ಒಬ್ಬ ಯಾಜಕ. ಈ ಯಾಜಕ ಆ ವ್ಯಕ್ತಿಯ ಬಳಿಗೆ ಬಂದು ಏನೋ ಮಾತಾಡ್ತಿದ್ದಾನೆ. ನಂಗಂತೂ ಅವನು ಏನು ಹೇಳ್ತಾ ಇದ್ದಾನೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನಾದ್ರೂ ಅರ್ಥ ಆಗ್ತಾ ಉಂಟಾ? ಇಲ್ಲ ಅಲ್ವಾ? ಬನ್ನಿ ಹಾಗಾದ್ರೆ ಹತ್ರದಿಂದನೇ ಕೇಳುವ. ಇವನು ಯಾರೋ ಏನೋ, ಇವನಿಗೆ ಸಹಾಯ ಮಾಡಿದ್ರೆ ನನಗೇನು ಪ್ರಯೋಜನ? ನಾನಂತೂ ತುಂಬಾ ಬ್ಯುಸಿ ಇದ್ದೇನೆ, ಇವನಿಗೆ ಸಹಾಯ ಮಾಡುವಷ್ಟು ಸಮಯ ನನಗಿಲ್ಲ ಅಂತ ಹೇಳಿ ಆ ವ್ಯಕ್ತಿಯನ್ನು ನೋಡಿಯೂ ನೋಡದ ಹಾಗೆ ಸೀದಾ ಹೋಗ್ತಾನೆ. ಮಕ್ಕಳೇ, ಅದೇ ಹೊತ್ತಿಗೆ ಅದೇ ದಾರಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಸಹ ಬರ್ತಾನೆ. ಅವನು ಯಾರು ಗೊತ್ತಾ? ಆತ ಒಬ್ಬ ಲೇವಿ. ಈ ಲೇವಿ ಸಹ ಆ ವ್ಯಕ್ತಿಯ ಬಳಿಗೆ ಬಂದು ತನ್ನ ಮನಸ್ಸಿನಲ್ಲಿ ಹೀಗಂತ ಆಲೋಚನೆ ಮಾಡ್ತಾನೆ. ಈತ ನನ್ನ ಪರಿಚಯದವನಲ್ಲ, ಇವನಿಗೆ ನಾನ್ಯಾಕೆ ಸಹಾಯ ಮಾಡಬೇಕು? ಇವನಿಗೆ ಸಹಾಯ ಮಾಡಲಿಕ್ಕೆ ಹೋದ್ರೆ ಇವನ ರಕ್ತವೆಲ್ಲ ನನ್ನ ಬಟ್ಟೆಗೆ ತಾಗಿ ನನ್ನ ಬಟ್ಟೆ ಎಲ್ಲ ಗಲೀಜಾಗ್ತದೆ. ಬೇರೆ ಯಾರಾದ್ರೂ ಬಂದು ಸಹಾಯ ಮಾಡಬಹುದು. ಹೀಗಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಆ ವ್ಯಕ್ತಿಯನ್ನು ನೋಡಿ ವಾರೆಯಾಗಿ ಹೋಗ್ತಾನೆ. ಮಕ್ಕಳೇ, ಈ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೆ ಎನಿಸ್ಬೇಡಿ. ಈಗ ಬರ್ತಾನೆ ನೋಡಿ ನಮ್ಮ ಹೀರೋ, ಕತ್ತೆ ಮೇಲೆ ಕುತ್ಕೊಂಡು. ಅವನೇ ಒಳ್ಳೆ ಸಮಾರ್ಯದವನು. ಮಕ್ಕಳೇ, ಈ ಸಮಾರ್ಯದವನು ಏನು ಮಾಡ್ತಾನೆ ಗೊತ್ತಾ? ಆ ವ್ಯಕ್ತಿಯನ್ನು ಕಂಡ ಕೂಡ್ಲೆ ತಕ್ಷಣ ಕತ್ತೆಯಿಂದ ಇಳಿದು ಆ ವ್ಯಕ್ತಿಯ ಹತ್ತಿರಕ್ಕೆ ಹೋಗಿ ಆರೈಕೆ ಮಾಡ್ತಾನೆ. ನಂತರ ಅವನನ್ನು ತನ್ನ ಕತ್ತೆಯ ಮೇಲೆ ಕುಳ್ಳಿರಿಸಿ ಛತ್ರದ ಕಡೆಗೆ ಕರೆದುಕೊಂಡು ಹೋಗ್ತಾನೆ. ಛತ್ರದವನಿಗೆ ಹೇಳ್ತಾನೆ, ಇವನನ್ನು ಚೆನ್ನಾಗಿ ನೋಡಿಕೊಳ್ಳಿ, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಆ ವ್ಯಕ್ತಿಗೆ ಸಹಾಯ ಮಾಡ್ತಾನೆ. ಈಗ ಗೊತ್ತಾಯ್ತಲ್ಲ ಮಕ್ಕಳೇ, ನಮ್ಮ ಒಳ್ಳೆ ಫ್ರೆಂಡ್ ಯಾರು ಅಂತ? ನಾವು ಕಷ್ಟದಲ್ಲಿರುವಾಗ ನಮಗೆ ಸಹಾಯ ಮಾಡುವವರೇ ನಮ್ಮ ನಿಜವಾದ ಸ್ನೇಹಿತ. ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡಿದ್ರೆ ಯೇಸುವಿಗೆ ತುಂಬಾ ಸಂತೋಷ ಆಗ್ತದೆ. ನಾವು ಸಹ ಈ ಒಳ್ಳೆ ಸಮಾರ್ಯದವನ ಹಾಗೆ ಇತರರಿಗೆ ಸಹಾಯ ಮಾಡೋಣ. ಗೊತ್ತಾಯ್ತಲ್ವಾ? ಮಾಡ್ತೀರಿ ತಾನೆ? ಬಾಯ್.